ಇನ್ನು ಹಾವೇರಿ ಜಿಲ್ಲೆ ವರದಾ ನದಿಯಲ್ಲೂ ಕೂಡ ವಿಪರೀತವಾದ ನೀರು ಇಡೀ ನದಿ ತುಂಬಿ ಹರಿತಾ ಇದೆ. ಬ್ರಿಡ್ಜ್ ಮೇಲೆಲ್ಲ ಹರಿತಾ ಇದೆ. ನಮ್ಮ ಜನರ ಹುಚ್ಚಾಟ ಈಗ ಶುರು ನೋಡಿ. ಇದು ಬ್ರಿಡ್ಜ್, ಇದು ನಿಮಗೆ ಗೊತ್ತಾಗ್ತಾ ಇದೆ ನೀರು ಹೆಂಗೆ ಹರಿತಾ ಇದೆ ನೋಡಿ. ಅಲ್ಲಿ ಯಾರೋ ಒಬ್ಬ ಸೈಕಲ್ನಲ್ಲಿ ಹೋಗ್ತಾನೆ, ಇನ್ಯಾರೋ ಒಬ್ಬರು ಟೂ ವೀಲರ್ನಲ್ಲಿ ಅದು ನದಿ ದಾಟಿಸ್ಕೊಂಡು ಹೋಗ್ತಾರೆ, ಇನ್ಯಾರೋ ಒಬ್ಬ ಬೊಲೆರೋ ವಾಹನವನ್ನು ರಿವರ್ಸ್ ತೊಗೊಂಡು ಹೋಗಿದ್ದಾನೆ. ಅದೇನು ಹುಚ್ಚಾಟ ಅಂತಾರ, ಬೇಕು ಅಂತಾರ? ಯಾಕೆಂದರೆ ನಿಮಗೆ ಬ್ರಿಡ್ಜು ಎಸ್ಟಿಮೇಷನ್ ಸಿಗಲ್ಲ, ಎಡ್ಜು ಎಲ್ಲಿ ಬರುತ್ತೆ ತುದಿ ಅಂತಂದ್ಬಿಟ್ಟು. ಏನಾದರೂ ಹೆಚ್ಚು ಕಡಿಮೆ ಆದರೆ ಆಮೇಲೆ ಇಷ್ಟು ನೀರು ಸಾಕು ಎಳೆದಾಕ್ಬಿಡುತ್ತೆ ನಿಮಗೆ. ಒಂದು ಆನೆನೇ ಎಳ್ಕೊಂಬಂದಿದೆ ನೋಡಿ ಮಳೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, 3000 4000 ತೂಕದ ಆನೆನ ಎಳ್ಕೊಂಬಂದಿದೆ. ಇನ್ನು ಇದೆಲ್ಲ ಯಾವ ಲೆಕ್ಕ? ಇವೆಲ್ಲ ಹುಚ್ಚಾಟ ಆಯಿತಾ? ನೀವು ಪ್ರತಿ ಸರ್ತಿ ನಾವು ಹೇಳ್ತೀವಿ, ನೀವು ಹೀಗೆ ಮಾಡಿ ಅನುಭವಿಸೋದಾದರೆ ಅನುಭವಿಸಿ. ಏನು ದುಸ್ಸಾಹಸ! ಇಂಥ ಸಂದರ್ಭದಲ್ಲಿ ಬ್ರಿಡ್ಜ್ ಮೇಲೆ ಹೋಗಲೇಬಾರ್ದು. ಬ್ರಿಡ್ಜ್ ಮೇಲೆ ಅರ್ಧ ಅಡಿ 1 ಅಡಿ ನೀರು ಹರಿತಿದ್ರೆ ಸಾಕು, ನಿಮ್ಮ ವೆಹಿಕಲನ್ನು ಎಳೆದಾಕ್ಬಿಡುತ್ತೆ. ರಭಸವಾಗಿ ಹರಿತಾ ಇರುತ್ತೆ ನೀರು. ಇದು ಹಾವೇರಿ ಜಿಲ್ಲೆ ವರದಾ ನದಿ ಬ್ರಿಡ್ಜ್ ನೀವು ನೋಡ್ತಾ ಇರೋದು. ಅಲ್ಲೂ ಹೀಗೆ ಮಾಡ್ತಾರೆ ನೋಡಿ. ಅಲ್ಲಿ ಅವನೋ ಒಬ್ಬ, ಅದೇನು ಯಾವ ಉದ್ದೇಶಕ್ಕೆ ಅವನು ರಿವರ್ಸ್ ಹೋದ ಅಂತ ನಂಗೆ ಗೊತ್ತಿಲ್ಲಪ್ಪ. ಮುಂದಕ್ಕೆ ಹೋಗೋಕ್ಕಾಗದೆ ರಿವರ್ಸ್ ಹೋಗಿದ್ದ ಅಥವಾ ಬೇಕು ಅಂತ ರಿವರ್ಸ್ ಹೋಗಿದ್ದ ಅರ್ಥ ಆಗ್ತಿಲ್ಲ. ಅವನು ರಿವರ್ಸ್ ಹೋಗಿ ಹಿಂದಕ್ಕೆ ಕೊಟ್ಟೋಗಿದ್ದಾನೆ. ಕಳೆದ ಒಂದು ವಾರದಿಂದ ಮಲೆನಾಡು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ. ಹೀಗಾಗಿ ಹಾವೇರಿ ಜಿಲ್ಲೆಯ ಜೀವನಾಡಿ ನದಿಯಾದಂತಹ ವರದಾ ನದಿ ಇವತ್ತು ಏನು ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿ ನೀರು ಮೇಲ್ಗಡೆ ಬಂದಿರುವಂಥದ್ದು. ಈಗ ನಾವು ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಕಳಸೂರು ಮತ್ತು ದೇವಗಿರಿಯ ನಡುವೆ ಇರತಕ್ಕಂಥ ವರದಾ ನದಿಯ ಬ್ರಿಡ್ಜ್ ಕಮ್ ಬ್ಯಾರೇಜ್ ಬೆಳೆದಿವೆ. ಕಳೆದ ಸುಮಾರು ವರ್ಷಗಳಿಂದ ಈ ಬ್ರಿಡ್ಜ್ ಕಮ್ ಬ್ಯಾರೇಜನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಕಳೆದ 15 ವರ್ಷಗಳಿಂದ ಕಳಸೂರು ಗ್ರಾಮದ ಜನರು ಭಾಳಷ್ಟು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಈ ಬ್ರಿಡ್ಜ್ ಕಮ್ ಬ್ಯಾರೇಜನ್ನು ಎತ್ತರ ಮಾಡಬೇಕು, ಮಳೆಗಾಲದಲ್ಲಿ ಭಾಳಷ್ಟು ಸಮಸ್ಯೆ ಆಗ್ತಾಯಿದೆ. ಹೀಗಾಗಿ ಬೇರೆ ಬೇರೆ ಗ್ರಾಮಗಳಿಗೆ ಹೋಗುವ ಜನರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇವತ್ತು ಕೂಡ ನೀರಿನ ಪ್ರಮಾಣ ಹೆಚ್ಚಾಗಿದೆ. ಆದರೆ ಜೀವದ ಹಂಗು ತೊರೆದು ಬೈಕ್ ಸವಾರರಾಗಿರ್ಬೋದು, ಬೇರೆ ಬೇರೆ ಗ್ರಾಮಗಳಿಗೆ ಹೋಗುವ ಜನರು ಅದೇ ಬ್ರಿಡ್ಜ್ ಕಮ್ ಬ್ಯಾರೇಜ್ನಲ್ಲಿ ನೀರಿನ ಸೆಳೆತ ಇದ್ರೂ ಕೂಡ ದಾಟುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಜಿಲ್ಲಾಡಳಿತ ಕಳೆದ 15 ವರ್ಷಗಳಿಂದ ಏನು ಸರ್ಕಾರಕ್ಕೆ ಮನವಿ ಮಾಡಿದರೆ, ಆದರೂ ಕೂಡ ಸರ್ಕಾರ ಕೂಡ ಈ ಬಗ್ಗೆ ಯಾವುದೇ ರೀತಿಯಾದಂಥ ಚಕಾರ ಇತ್ತಲ್ಲ. ಹೀಗಾಗಿ ವಾಹನ ಸವಾರರಾಗಿರ್ಬೋದು, ಸವಣೂರು ಮತ್ತು ಕಳಸೂರು ಮತ್ತು ಬೇರೆ ಬೇರೆ ಭಾಗಗಳಿಗೆ ಹೋಗುವಂಥ ಜನರು ಇದೇ ರೀತಿ ಪ್ರತಿನಿತ್ಯ ಜೀವದ ಹಂಗು ತೊರೆದು ದಾಟುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಾವು ನೋಡ್ತಾ ಇರ್ಬೋದು, ವಾಹನವನ್ನು ಈಗಾಗಲೇ ಬೇರೆ ಗ್ರಾಮಕ್ಕೆ ಹೋಗಬೇಕು, ಅವರು ಇದೇ ಮಾರ್ಗವನ್ನು ಬಳಕೆ ಮಾಡ್ತಾರೆ. ಆದರೆ ಬೇರೆ ಬೇರೆ ಭಾಗಕ್ಕೆ ಹೋಗಬೇಕಾದ್ರೆ ಸುಮಾರು 15-20 ಕಿಲೋಮೀಟರ್ ದೂರವನ್ನು ಪ್ರಯಾಣ ಮಾಡಬೇಕು. ಆದರೆ ಕಳೆದ 2-3 ವರ್ಷಗಳಿಂದ ಕೂಡ ಮನವಿಯನ್ನು ಕೊಟ್ಟರೂ ಸಹ ಅಧಿಕಾರಿಗಳು ಮಾತ್ರ ಕ್ಯಾರೆ ಅಂತಿಲ್ಲ. ಒಟ್ಟಿನಲ್ಲಿ ಪ್ರತಿ ಬಾರಿ ಮಳೆಗಾಲದಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇನ್ನಾದರೂ ಜಿಲ್ಲಾಡಳಿತ ಎಚ್ಚೆತ್ತು ಇದಕ್ಕೆ ಬ್ರಿಡ್ಜನ್ನು ಮೇಲೆತ್ತರಿಸುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಪಕ್ಕಿರಯ್ಯ, ಪಬ್ಲಿಕ್ ಟಿವಿ, ಹಾವೇರಿ. ಪ್ರಕೃತಿಯ ವಿರುದ್ಧವಾಗಿ ಹುಚ್ಚಾಟ ಮಾಡೋಕ್ಕೆ ಹೋಗಬೇಡಿ ಯಾರೂ ಕೂಡ. ಮತ್ತೆ ಹೇಳ್ತಾ ಇದ್ದೀವಿ ಆಯಿತಾ? ಏನೋ ಸಾಧಿಸ್ಬಿಡ್ತೀನಿ, 1 ನಿಮಿಷ 2 ನಿಮಿಷ ಉಳಿಸ್ಬಿಡ್ತೀನಿ ಅಂತ ಅನ್ನೋಕ್ಕೆ ಹೋಗಬೇಡಿ. ಯಾರು ಈ ಥರದ ದುಸ್ಸಾಹಸಗಳಿಗೆ ಕೈ ಹಾಕಬೇಡಿ. ಅಷ್ಟು ಮಾತ್ರ ನಾವೀಗ ಹೇಳೋದಕ್ಕೆ ಸಾಧ್ಯ.